ವೆಲ್ಕಮ್ ಟು ಡೇ 2 ಆಫ್ 365 ಡೇಸ್ ಸೀರೀಸ್. ಇವತ್ತು ಬೆಳಗ್ಗೆ ನಾನು ಎದ್ದಿದ್ದೆ ಲೇಟಾಗಿದ್ದಿದ್ದರಿಂದ ಬೇಗ ರೆಡಿ ಆಗಿಬಿಟ್ಟು ಬಸ್ ಸ್ಟಾಪ್ಗೆ ಹೋದೆ. ಕರೆಕ್ಟಾಗಿ ಬಸ್ ಸ್ಟಾಪ್ಗೆ ನಾನು ಹೋಗಿದ ತಕ್ಷಣ ಬಸ್ ಬಂತು. ಸೊ ಬಸ್ಸಲ್ಲಿ ಹೋಗ್ತಾ ಹಾಡು ಕೇಳ್ಕೊಂಡು ಏರ್ಪೋರ್ಟ್ ರೀಚ್ ಆದೆ. ಏರ್ಪೋರ್ಟ್ ರೀಚ್ ಆದಮೇಲೆ ಫ್ರೆಂಡ್ಸ್ ಸಿಕ್ಕಿದ್ಲು. ಸೊ ಫ್ರೆಂಡ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವಳ ಜೊತೆ ಹೊಡೆದು ನಾವಿಬ್ಬರು ಸ್ವಲ್ಪ ಗಾಸಿಪ್ ಮಾಡಿ ಅಲ್ಲಿಂದ ನಾವಿಬ್ಬರು ಆಫೀಸ್ ರೀಚ್ ಆದವು. ಆಫೀಸ್ ರೀಚ್ ಆದಮೇಲೆ ಗೊತ್ತಾಯಿತು ನನ್ನ ಲೊಕೇಶನ್ ಇವತ್ತು ಬಂದು ಕೇಟ್ರಿಂಗ್ ಅಂತ. ಸೊ ಬೆಳಗ್ಗೆಯಿಂದ ಊಟ ಮಾಡಿಲ್ದಿರೋದ್ರಿಂದ ತುಂಬ ಹಶು ಆಗಿತ್ತು. ಸೊ ಮೇಲೋಗಿ ಫಸ್ಟ್ ಊಟ ಮಾಡಿ ಮತ್ತು ಅಲ್ಲಿಂದ ಕೆಳಗೆ ಬಂದುಬಿಟ್ಟು ನಂದು ಏನೇನು ಕೆಲಸ ಇತ್ತು ಕೆಲಸ ಎಲ್ಲ ನಾನು ಮುಗಿಸಿ ಆಚೆ ಬರೋಷ್ಟರಲ್ಲಿ ನೈಟ್ ಆಗೋಯಿತು. ನೈಟ್ ಆಲ್ಮೋಸ್ಟ್ 6:30 7 o'clock ಆಗಿತ್ತು. ಕತ್ಲು ಕೂಡ ಆಗೋಗಿತ್ತು. ಯಾವಾಗೂ ಮಧ್ಯಾಹ್ನ 1:30 2 ಗಂಟೆಲಿ ಒಳಗೆ ಹೋದವಳು. ನಾನು ಆಚೆ ಬರೋಷ್ಟರಲ್ಲಿ ಕತ್ಲಾಗಿತ್ತು. ಸೊ ಅಲ್ಲಿಂದ ಮತ್ತು ಆಫೀಸ್ಗೆ ಹೋದೆ. ಆಫೀಸ್ ಹೋಗ್ತಾ ದಾರಿಯಲ್ಲಿ ಚಂದಮಾಮ ಕಾಣಿಸಿರುತ್ತೆ. ಚಂದಮಾಮಗೊಂದು ಹಾಯ್ ಹೇಳ್ಬಿಟ್ಟು ಆಫೀಸ್ಗೆ ಹೋಗಿ ಬೇರೆ ಕೆಲಸ ಮಾಡಬೇಕಾದ್ರೆ ನನಗೆ ಗೊತ್ತಾಗಿತ್ತು ನಂದು ಇನ್ನೂ 2 ಫ್ಲೈಟ್ಸ್ ಇದೆ, 2 ಫ್ಲೈಟ್ಸ್ ಮಾಡಬೇಕು ಅಂತ. ಸೊ ಆ ಫ್ಲೈಟ್ಸ್ನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಫೀಸಿಗೆ ಬಂದು ಇನ್ನು ಮಿಕ್ಕಿದ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೈಟ್ 10:30 ಆಗೋಗಿತ್ತು. ಇನ್ನೇನು ನೈಟ್ ಶಿಫ್ಟ್ ಬರೋ ಟೈಮ್ ಆಯಿತು ಅಂತ ಫುಲ್ ಎಕ್ಸೈಟೆಡಾಗಿ ನೈಟ್ ಶಿಫ್ಟ್ ಯಾವಾಗ ಬರ್ತಾರೆ ಅಂತ ಕಾಯ್ಕೊಂಡು ಅವ್ರು ಬಂದಿದ್ದ ತಕ್ಷಣ ಹ್ಯಾಂಡ್ ಓವರ್ ಎಲ್ಲ ಕೊಟ್ಬಿಟ್ಟು ಡೈರೆಕ್ಟ್ ಮನೆಗೆ ಹೋದೆ. ನಾನು ಮನೆಗೆ ಹೋಗೋಷ್ಟರಲ್ಲಿ ಫುಲ್ ಸುಸ್ತಾಗಿದ್ದರಿಂದ ಬೇರೆ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಹೋಗಿದ ತಕ್ಷಣ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ಟೆ. ಸೊ ನನ್ನ ಡೈಲಿ ರೂಟೀನ್ ಆಲ್ಮೋಸ್ಟ್ ಇದೇ ಇರುತ್ತೆ. ನೋಡೋಕ್ಕೆ ನಿಮಗೂ ಬೇಜಾರಾಗುತ್ತೆ, ರೆಕಾರ್ಡ್ ಮಾಡೋಕ್ಕೆ ನನಗೂ ಬೇಜಾರಾಗುತ್ತೆ. ಸೊ ಬೇರೆ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ನನಗೆ DM ಮಾಡಿ ಆರ್ ಕಮೆಂಟ್ ಮಾಡಿ. ಸೊ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.